ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಸ್ಲೆಸ್ ಪ್ರೊಡಕ್ಷನ್ಸ್ ಗಳನ್ನ ಯಾವ ರೀತಿ ತೆಗೆಯೋದು ಅಂದ್ರೆ ರಿಮೂವ್ ಮಾಡೋದು ಹೇಗೆ ಅಂತ ತಿಳ್ಕೊಂತ ಹೋಗೋಣ. ಸೊ ಇದು ಪಾರ್ಟ್ 2. ಮೊದಲನೇ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಎರಡು ಸ್ಟೆಪ್ ಅನ್ನ ಯೂಸ್ ಮಾಡಿಕೊಂಡು ಯೂಸ್ಲೆಸ್ ಪ್ರೊಡಕ್ಷನ್ ಅನ್ನ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ತೆಗಿಬಹುದು. ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನ್ ಮಾಡಬೇಕು, ರಿಮೂವ್ ದ ನಾನ್ ಜನರೇಟಿಂಗ್ ಸಿಂಬಲ್ಸ್. ನಾನ್ ಜನರೇಟಿಂಗ್ ಸಿಂಬಲ್ಸ್ ಅಂದ್ರೆ ಏನು ಅಂತಂದ್ರೆ ಯಾವ ಪ್ರೊಜೆಕ್ಷನ್ ಅಥವಾ ಯಾವ ಪ್ರೊಡ್ಯೂಸರು ಟರ್ಮಿನಲ್ಸ್ ನ ಸಪರೇಟ್ ಪ್ರೊಜೆಕ್ಷನ್ ಆಗಿ ಪ್ರೊಡ್ಯೂಸ್ ಮಾಡಲ್ಲ, ಅವರನ್ನ ತೆಗೆದಾಕ್ಬೇಕು. ಏನ ಪ್ರೊಡ್ಯೂಸ್ ಮಾಡ್ಬೇಕು, ಅವರು ಟರ್ಮಿನಲ್ ಗಳನ್ನ ಸಪರೇಟ್ ಪ್ರೊಜೆಕ್ಷನ್ ಗಳಾಗಿ ಪ್ರೊಡ್ಯೂಸ್ ಮಾಡಬೇಕು. ಟರ್ಮಿನಲ್ಸ್ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಟರ್ಮಿನಲ್ಸ್ ಅಂದ್ರೆ ಸಿಂಪಲ್ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸ್. ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸ್ ಗಳನ್ನ ಏನ್ ಮಾಡ್ಬೇಕು, ಅವರು ಸಪರೇಟ್ ಪ್ರೊಜೆಕ್ಷನ್ ಆಗಿ ಮಾಡಬೇಕು. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಅನ್ನ ಕನ್ಸಿಡರ್ ಮಾಡಿದಾಗ ಫಸ್ಟ್ ಲೈನ್ ಏನಿರುತ್ತೆ, ಫಸ್ಟ್ ಪ್ರೊಜೆಕ್ಷನ್, ಅದನ್ನ ನಾವು ಏನು ಚೇಂಜಸ್ ಮಾಡಬಾರ್ದು. ಅದರಲ್ಲಿ ಏನಾದ್ರೂ ಕೂಡ ಟರ್ಮಿನಲ್ಸ್ ಅಥವಾ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಗಳೇನಾದ್ರೂ ಸಪರೇಟ್ ಪ್ರೊಜೆಕ್ಷನ್ ಆಗಿ ಬಂದಿಲ್ಲ ಅಂದ್ರೂ ಕೂಡ ನಾವು ಮೊದಲನೇ ಪ್ರೊಜೆಕ್ಷನ್ ಅನ್ನ ಟಚ್ ಮಾಡಂಗಿಲ್ಲ, ಯಾವುದೇ ಪ್ರಾಬ್ಲಮ್ ಇದೆ. ಈಗ ಎರಡನೇದಕ್ಕೆ ಬಂದ್ರೆ ನೋಡಿ, ಎರಡನೇದು ಏನ್ ಮಾಡ್ತಾ ಇದೆ, ಎರಡು ಪ್ರೊಜೆಕ್ಷನ್ ಗಳನ್ನ ಕೊಡ್ತಾ ಇದೆ. ಒಂದು 1B ಅಂದ್ರೆ ಏನು, ಕಾಂಬಿನೇಷನ್ ಆಫ್ ನಂಬರ್ ಮತ್ತೆ ಕ್ಯಾಪಿಟಲ್ ಲೆಟರ್. ನನಗೇನ್ ಬೇಕು, ಸಪರೇಟ್ ನಂಬರ್ ಅಥವಾ ಸಪರೇಟ್ ಸ್ಮಾಲ್ ಲೆಟರ್ಸ್ ಬೇಕು. ಇಲ್ಲಿ ನೋಡಿ 1 ಏನಾಗಿದೆ, ಸಪರೇಟ್ ನಂಬರ್ಗಳು, ಬರೀ ನಂಬರ್ಗಳು ಮಾತ್ರ ಇದೆಯಾ? ಎಸ್, ಸಪರೇಟ್ ಆಗಿ ನಂಬರ್ಗಳನ್ನ ಒಂದು ಪ್ರೊಜೆಕ್ಷನ್ ರೀತಿ ಪ್ರೊಡ್ಯೂಸ್ ಮಾಡಿದೆ. ಎಸ್, ಸೊ ಏನ್ ಮಾಡ್ತೀನಿ, ಎಸ್ ಅನ್ನ ಉಳಿಸ್ಕೊಂತೀನಿ. ನೆಕ್ಸ್ಟ್ ಎಗೆ ಬರ್ತೀನಿ. ಎ ಏನ್ ಮಾಡ್ತಾ ಇದೆ, 0 ಅನ್ನ ಒಂದು ಪ್ರೊಜೆಕ್ಷನ್ ಆಗಿ ಕೊಡ್ತಾ ಇದೆ. 0 ಏನು, ನಂಬರ್, ಅದು ಕೂಡ ಒಂದು ಟರ್ಮಿನಲ್, ಸೊ ನಾನು ಏನು ಮಾಡಂಗಿಲ್ಲ ಅದನ್ನ. ನೆಕ್ಸ್ಟ್ ಬಿ ಗೆ ಬಂದ್ರೆ ಎರಡು ಕ್ಯಾಪಿಟಲ್ ಲೆಟರ್ ಬಿ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ನನ್ನ ಕಂಡೀಷನ್ ಏನು, ಅದು ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಗಳನ್ನ ಒಂದಾದ್ರೂ ಪ್ರೊಜೆಕ್ಷನ್ ಆಗಿ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡಬೇಕು. ಸಪರೇಟ್ ಆಗಿ ಏನಾದ್ರೂ ಸ್ಮಾಲ್ ಲೆಟರ್ ಅಥವಾ ನಂಬರ್ಗಳು ಪ್ರೊಡ್ಯೂಸ್ ಆಗ್ತಿದ್ಯಾ? ಇಲ್ಲ. ಸೊ ಏನ್ ಮಾಡಬೇಕು, ಇದನ್ನ ಸ್ಟ್ರೈಕ್ ಔಟ್ ಮಾಡಬೇಕು. ಸೊ ಇದನ್ನ ಸ್ಟ್ರೈಕ್ ಔಟ್ ಮಾಡಿದಾಗ ಯಾವ್ದನ್ನ ಸ್ಟ್ರೈಕ್ ಔಟ್ ಮಾಡಿದ್ದು, ಬಿ, ಪ್ರೊಡ್ಯೂಸರ್ ಬಿ ಅನ್ನ, ಕ್ಯಾಪಿಟಲ್ ಲೆಟರ್ ಬಿ ಅನ್ನ ಕಾಟ್ ಮಾಡಿರೋದ್ರಿಂದ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಇದೆ ಅದನ್ನೆಲ್ಲ ಸ್ಟ್ರೈಕ್ ಔಟ್ ಮಾಡಿ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಇದೆ. ಸೊ ಇನ್ನು ಏನೇನು ಉಳ್ಕೊಂತು ಅದು ಅಷ್ಟನ್ನು ನೀಟಾಗಿ ಕಾಪಿ ಮಾಡಬೇಕು. ಎಸ್ ಪ್ರೊಡ್ಯೂಸಿಂಗ್ 11A, ಎಸ್ ಪ್ರೊಡ್ಯೂಸಿಂಗ್ 11, ಎ ಪ್ರೊಡ್ಯೂಸಿಂಗ್ 0. ಸೊ ಇವಾಗ ನೋಡಿ, ಎಸ್ ಪ್ರೊಡ್ಯೂಸಿಂಗ್ 11A, ಎಸ್ ಪ್ರೊಡ್ಯೂಸಿಂಗ್ 11 ಅಂದ್ರೆ ಪ್ರೊಡ್ಯೂಸರ್ ಎರಡಕ್ಕೂ ಕೂಡ ಸೇಮ್ ಇರೋದ್ರಿಂದ ನಾನು ಇಲ್ಲೇ ಬರಿಬಹುದಾ, /11 ಅಲ್ವಾ? ಎರಡನ್ನೂ ಕೂಡ ಎಸ್ ಎ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಈಸಿಯಾಗಿ ಈ ರೀತಿ ಬರಿಬಹುದು. ಸೊ ಇವಾಗ ಏನಾಯ್ತು, ಫಸ್ಟ್ನೇ ಸ್ಟೆಪ್ ಅಲ್ಲಿ ಇದು ಆಫ್ಟರ್ ರಿಮೂವಲ್ ಆಫ್ ನಾನ್ ಜನರೇಟಿಂಗ್ ಸಿಂಬಲ್. ಈಗ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಅನ್ರೀಚಬಲ್ ಸಿಂಬಲ್ಸ್ ಅನ್ನ ನಾವು ತೆಗೆದಾಕ್ಬೇಕು. ಯಾವ ರೀತಿ ಅಂತಂದ್ರೆ ಫಸ್ಟ್ ಏನಿದೆ ಅದನ್ನ ಬರ್ಕೊಳ್ಳಿ. ಫಸ್ಟ್ ಪ್ರೊಜೆಕ್ಷನ್ ಎಸ್ ಪ್ರೊಡ್ಯೂಸಿಂಗ್ 11A/11. ಸೊ ಇವಾಗ ಎರಡು ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಸ್, ಸೊ ಅದರಲ್ಲಿ ಲಾಸ್ಟ್ ಎಲಿಮೆಂಟ್ ಏನಿದೆ, ಕ್ಯಾಪಿಟಲ್ ಲೆಟರ್ ಎ ಇದೆ, ಇಲ್ಲಿ 1 ಇದೆ. ಸೊ ಕ್ಯಾಪಿಟಲ್ ಲೆಟರ್ ಎ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ. ಎಸ್, ಕ್ಯಾಪಿಟಲ್ ಲೆಟರ್ ಎ ಕೂಡ ಒಂದು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದು ಯಾವುದು 0. 1 ಯಾವ್ದಾದ್ರು ಪ್ರೊಜೆಕ್ಷನ್ ಪ್ರೊಡ್ಯೂಸ್ ಮಾಡ್ತಿದ್ಯಾ? ಇಲ್ಲ. ಸೊ ಏನ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಅಂದ್ರೆ ಏನು, ಒಂಥರ ಚೈನ್ ಲಿಂಕ್ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಎಸ್ ಇಂದ ಎಗ್ ಹೋದೆ, ಎ ಇಂದ ಮತ್ತೆ ಎಗ್ ಬರ್ತಾ ಇದೀನಿ, ಆ ರೀತಿ ಒಂದು ಚೈನ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅನ್ರೀಚಬಲ್ ಸಿಂಬಲ್. ಇಲ್ಲಿ ರೀಚ್ ಆಗ್ತಾ ಇದೆ, ಏನಾದ್ರು ಬೇರೆ ಪ್ರೊಜೆಕ್ಷನ್ ಗಳಿದ್ದು ಅವು ರೀಚ್ ಆಗಲಿಲ್ಲ ಅಂತಂದ್ರೆ ಅವನ್ನ ತೆಗ್ದಾಕ್ತೀವಿ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ, ಅದ್ರಲ್ಲಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇ ಪ್ರಾಬ್ಲಮ್ ಆಯ್ತು, ಎರಡನೇದಕ್ಕೆ ಹೋಗೋಣ ಇವಾಗ. ಸೊ ಇವಾಗ ಎರಡನೇದ್ರಲ್ಲೂ ಅಷ್ಟೇ ಏನ್ ಮಾಡ್ತೀವಿ, ಫಸ್ಟ್ ನಾನ್ ಜನರೇಟಿಂಗ್ ಸಿಂಬಲ್ಸ್ ಅಂದ್ರೆ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಗಳೇನಾದ್ರೂ ಕೂಡ ಸಪರೇಟ್ ಪ್ರೊಜೆಕ್ಷನ್ ಆಗಿ ಒಂದು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಕ್ಯಾನ್ಸಲ್ ಮಾಡ್ತೀವಿ. ಅದರೊಂದಿಗೆ ಫಸ್ಟ್ನೇದು ಏನ್ ಮಾಡ್ಬೇಕು, ಅದೇ ರೀತಿ ಉಳಿಸ್ಕೋಬೇಕು. ಫಸ್ಟ್ನೇದ್ರಲ್ಲಿ ಏನು ಚೇಂಜಸ್ ಮಾಡಲ್ಲ. ಎರಡನೇದ್ರಲ್ಲಿ ಸ್ಮಾಲ್ ಲೆಟರ್ ಪ್ರೊಡ್ಯೂಸ್ ಆಗ್ತಾ ಇದೆ, ಬಿ ಕೂಡ ಎರಡು ಸ್ಮಾಲ್ ಲೆಟರ್ ಗಳನ್ನ ಒಂದು ಸಪರೇಟ್ ಪ್ರೊಜೆಕ್ಷನ್ ರೀತಿ ಪ್ರೊಡ್ಯೂಸ್ ಮಾಡ್ತಾ ಇದೆ. 2 ಇರಲಿ 3 ಇರಲಿ ಸ್ಮಾಲ್ ಲೆಟರ್ಸ್ ಇರಬೇಕು. ಕಾಂಬಿನೇಷನ್ ಆಫ್ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಲೆಕ್ಕಕ್ಕೆ ಬರಲ್ಲ, ಬರೇ ಸ್ಮಾಲ್ ಲೆಟರ್ಸ್ ಅಥವಾ ಬರೇ ನಂಬರ್ಸ್ ಇನ ಕಾಂಬಿನೇಷನ್ ಇರಬೇಕು. ನೋಡಿ, ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಕ್ಯಾಪಿಟಲ್ ಸಿ ಸ್ಮಾಲ್ ಬಿ. ಇಲ್ಲೇನಾಯ್ತು, ಕಾಂಬಿನೇಷನ್ ಆಫ್ ಸ್ಮಾಲ್ ಲೆಟರ್ಸ್ ಮತ್ತೆ ಕ್ಯಾಪಿಟಲ್ ಲೆಟರ್ಸ್ ಇದೆ, ಸಪರೇಟ್ ಆಗಿ ಏನಾದ್ರೂ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು, ಸಿ ಅನ್ನ ಸ್ಟ್ರೈಕ್ ಔಟ್ ಮಾಡಬೇಕು. ಸಿ ಅನ್ನ ಸ್ಟ್ರೈಕ್ ಔಟ್ ಮಾಡಿದ ತಕ್ಷಣ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಇದೆ ಅದು ಅಷ್ಟನ್ನು ಕೂಡ ನಾನು ಕ್ಯಾನ್ಸಲ್ ಔಟ್ ಮಾಡಬೇಕು.
ಎಲ್ಲಾದ್ರೂ ಕ್ಯಾಪಿಟಲ್ ಲೆಟರ್ ಸಿ ಇದೆಯಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? ಇಲ್ಲ. ಸೊ ಏನ್ ಮಾಡ್ತೀನಿ, ಇದು ಯಾವ ರೀತಿ ಇದೆ ಅದನ್ನೇ ಜಸ್ಟ್ ಕಾಪಿ ಮಾಡ್ತೀನಿ. ಎಸ್ ಪ್ರೊಡ್ಯೂಸಿಂಗ್ AS/A/B. ನೆಕ್ಸ್ಟ್ A producing small a, A producing small a, B producing AA, B producing AA. ಸೊ ಇವಾಗ ಇಷ್ಟ ಆಯ್ತಾ? ಈಗ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಆಫ್ಟರ್ ದಿ ರಿಮೂವಲ್ ಆಫ್ ದಿ ಅನ್ರೀಚಬಲ್ ಸಿಂಬಲ್, ಫಸ್ಟ್ ನೇದು ಯಾವ ರೀತಿ ಇದೆ ಅದನ್ನೇ ಕಾಪಿ ಮಾಡ್ಕೊಳ್ಳಿ. ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ AS/A/B. ಲಾಸ್ಟ್ ಲೆಟರ್ಗಳನ್ನ ಅಂಡರ್ಲೈನ್ ಮಾಡಿ. ಎಸ್ ಇದೆ, ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಬಿ, ಅವುಗಳನ್ನ ಈ ಸೈಡ್ ನೋಡ್ತಾ ಹೋಗಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇದೆಯಾ? ಎಸ್. ಕ್ಯಾಪಿಟಲ್ ಲೆಟರ್ ಎ ಇದೆಯಾ? ಎಸ್. ಅಂದ್ರೆ ಕಂಟಿನ್ಯೂಷನ್ ಸಿಕ್ತು ಅಂತ. ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಎಸ್ ಇದೆಯಾ? ಎಸ್ ಇಲ್ಲ. ಕ್ಯಾಪಿಟಲ್ ಲೆಟರ್ ಬಿ ಇದೆಯಾ? ಎಸ್. ಕ್ಯಾಪಿಟಲ್ ಲೆಟರ್ ಬಿ ಇದೆ. ಬಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ. ಇದು ಫೈನಲ್ ಆನ್ಸರ್. ಸೊ ಇವಾಗ ಮೂರನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಏನ್ ಮಾಡಬೇಕು, ಮೊದಲನೇದನ್ನ ನಾವು ಟಚ್ ಮಾಡಂಗಿಲ್ಲ. ಎರಡನೇ ಪ್ರೊಜೆಕ್ಷನ್ ಗೆ ಬಂದಾಗ ಎ ಪ್ರೊಡ್ಯೂಸಿಂಗ್ ಬಿ ಸಿ ಮತ್ತೆ ಎ ಪ್ರೊಡ್ಯೂಸಿಂಗ್ ಬಿ, ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೆ, ಸಪರೇಟ್ ಆಗಿ ಸ್ಮಾಲ್ ಲೆಟರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಏನಾಯ್ತು, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ, ಇದನ್ನ ರಿಮೂವ್ ಮಾಡಂಗಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ, ಕ್ಯಾಪಿಟಲ್ ಬಿ, ಕಾಂಬಿನೇಷನ್ ಇದೆ ಇಲ್ಲಿ ಸ್ಮಾಲ್ ಲೆಟರ್ ಮತ್ತೆ ಕ್ಯಾಪಿಟಲ್ ಲೆಟರ್ದು. ಮತ್ತೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಮಾಲ್ ಲೆಟರ್ ಆಗಿರಲಿ ಅಥವಾ ನಂಬರ್ಗಳು ಸಪರೇಟ್ ಆಗಿ ಒಂದು ಪ್ರೊಜೆಕ್ಷನ್ ರೀತಿ ಪ್ರೊಡ್ಯೂಸ್ ಮಾಡಿಲ್ಲ. ಸೊ ಏನ್ ಮಾಡ್ತೀನಿ, ಅದನ್ನ ನಾನು ಕ್ಯಾನ್ಸಲ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ, ಕ್ಯಾಪಿಟಲ್ ಲೆಟರ್ ಸಿ, ಕಾಂಬಿನೇಷನ್ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ಇಲ್ಲೂ ಕೂಡ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಗಳ ಒಂದು ಕಾಂಬಿನೇಷನ್ ಅಲ್ಲಿ ಯಾವುದೋ ಒಂದು ಹೊಸ ಪ್ರೊಜೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಸೊ ಏನ್ ಮಾಡ್ಬೇಕು, ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಾದ್ಮೇಲೆ ಯಾವ್ದಾದ್ರು ಕ್ಯಾನ್ಸಲ್ ಮಾಡಿದ್ದು, ಕ್ಯಾಪಿಟಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಸಿ ಅಲ್ವಾ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಇದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು, ಸಿ ಕೂಡ ಕ್ಯಾನ್ಸಲ್ ಮಾಡಬೇಕು. ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಇದೆ, ಸೊ ಆ ಪ್ರೊಜೆಕ್ಷನ್ ಕ್ಯಾನ್ಸಲ್. ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಬಿ ದೇ ಒಂದು ಪ್ರೊಜೆಕ್ಷನ್ ಇದೆ, ಸೊ ಅದು ಕೂಡ ಕ್ಯಾನ್ಸಲ್. ಸೊ ಇನ್ನು ಉಳಿದಿರೋದನ್ನ ಇಲ್ಲಿ ಬರ್ಕೋಬೇಕು. ಏನೇನು ಉಳಿದಿದೆ, ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಮತ್ತೆ ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಬಿ ಮಾತ್ರ ಉಳ್ಕೊಂತು. ಈಗ ಚೈನ್ ಲಿಂಕ್ ಫಾರ್ಮೇಷನ್ ನ ಯೂಸ್ ಮಾಡಿಕೊಂಡು ಅನ್ರೀಚಬಲ್ ಸಿಂಬಲ್ಸ್ ಅನ್ನ ತೆಗಿತೀನಿ. ಯಾವ ರೀತಿ, ಮೊದಲನೇದು ಏನು ಉಳ್ಕೊಂಡಿದೆ ಅದನ್ನ ಬರಿಬೇಕು, ಅದರ ಲಾಸ್ಟ್ ಎಲಿಮೆಂಟ್ ಅನ್ನ ಅಂಡರ್ಲೈನ್ ಮಾಡಬೇಕು. ಒಂದೇ ಒಂದು ಉಳ್ಕೊಂಡಿರೋದು ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಎ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕಿದಾಗ ಇದೆಯಾ? ಇಲ್ಲ. ಸೊ ಏನಾಯ್ತು, ಇದೇ ಲಾಸ್ಟ್ ಸ್ಟೆಪ್ ಆಯ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಏನ್ ಮಾಡ್ತಾ ಹೋದ್ವಿ, ಮೊದಲಿಗೆ ನಾನ್ ಜನರೇಟಿಂಗ್ ಸಿಂಬಲ್ಸ್ ಅನ್ನ ರಿಮೂವ್ ಮಾಡಬೇಕಿತ್ತು. ಅದನ್ನ ಯಾವ ರೀತಿ ಹುಡುಕಿದ್ವಿ ಅಂತಂದ್ರೆ, ಒಂದು ಪ್ರೊಜೆಕ್ಷನ್ ಅಥವಾ ಒಬ್ಬ ಪ್ರೊಡ್ಯೂಸರ್ ಏನ್ ಮಾಡಬೇಕು, ಸಪರೇಟ್ ಆಗಿ ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಗಳ ಒಂದು ಪ್ರೊಜೆಕ್ಷನ್ ಆದ್ರೂ ಕೂಡ ಪ್ರೊಡ್ಯೂಸ್ ಮಾಡಿರ್ಬೇಕು. ಯಾರ್ಯಾರು ಪ್ರೊಡ್ಯೂಸ್ ಮಾಡಿರೋದು ಅವರನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅವರು ಇರುವಂತಹ ಅಂದ್ರೆ ಪ್ರೆಸೆಂಟ್ ಇರುವಂತಹ ಪ್ರೊಜೆಕ್ಷನ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಏನು ಉಳ್ಕೊಳ್ಳುತ್ತೆ ಕ್ಯಾನ್ಸಲ್ ಮಾಡಾದ್ಮೇಲೆ ಅದನ್ನ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಅನ್ರೀಚಬಲ್ ಸಿಂಬಲ್ಸ್ ಅನ್ನ ತೆಗೆಯೋದಕ್ಕೋಸ್ಕರ ಮೊದಲನೇದನ್ನ ಅದೇ ರೀತಿ ಬರ್ಕೊಂತೀವಿ. ಅದರ ಲಾಸ್ಟ್ ಎಲಿಮೆಂಟ್ಗಳನ್ನ, ಈಗ ಎರಡು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡರಲ್ಲೂ ಕೂಡ ಲಾಸ್ಟ್ ಎಲಿಮೆಂಟ್ ಅನ್ನ ಅಂಡರ್ಲೈನ್ ಮಾಡಿ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಕ್ಕಿದ್ರೆ ಅದನ್ನು ಕೂಡ ಬರಿತೀವಿ, ಇಲ್ಲ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡಬೇಕು. ಸೊ ಇನ್ನೂ ಕೂಡ ಎಕ್ಸಾಂಪಲ್ಸ್ ಗಳನ್ನ ಪಾರ್ಟ್ 1 ವಿಡಿಯೋ ಲಿಂಕ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಮತ್ತೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ಇನ್ನೂ ಜಾಸ್ತಿ ಇಂಜಿನಿಯರಿಂಗ್ ರಿಲೇಟೆಡ್ ವಿಡಿಯೋನ ಮಾಡೋದಕ್ಕೋಸ್ಕರ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.